ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಮ್ಮ ಮೇಡಮ್ ಅವರು ಹೊಸ ಡ್ರೋನ್ ತೊಗೊತಿದ್ದಾರೆ, ಹೊಸ ಪಕ್ಷಿನ ತೊಗೊತಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ವೆಯ್ಟಿಂಗು ಆಲ್ಮೋಸ್ಟ್ ಅಲ್ಲೊಂದು 20 ಮಿನಿಟ್ಸ್ ಆಯಿತು ನಾನು ವೆಯ್ಟ್ ಮಾಡ್ತಾ. ಹೇಳಿದ್ರು ಲೇಟ್ ಆಗುತ್ತೆ ಅಂತ, ನಾನೇ ಬಂದುಬಿಟ್ಟೆ ಬೇಗನೆ. ಸೊ ಸ್ವಾತಿ ಫೈನಲಿ ಡ್ರೋನ್ ತೊಗೊತಿರೋದು ನನಗೂ ಭಾಳ ಖುಷಿ ಆಗ್ತಿದೆ. ಒಬ್ಬರು ಜೀವನದಲ್ಲಿ ಹೆಂಗೆ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ಬೆಳಿಬೇಕು ಅಂತಾರಲ್ಲ, ಹಾಗೆ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಹೇಳ್ತಾನೆ ಬಂದ್ಬಿಟ್ರು ಮೇಡಮ್ ಅವರು. ನಮಸ್ಕಾರ, ಆರಾಮ? ಸೈಡಿ ಹೋಗಿ. ಹಲೋ, ಹಾಯ್, ನಿಮ್ಮ ದೊಡ್ಡ ಫ್ಯಾನ್ ನಾವು. ಏನಮ್ಮ ಎಲ್ಲ ಹುಡ್ಕೊಂಡು ಹೋಗ್ರಿ, ಎಲ್ಲ ಹುಡ್ಕೊಂಡು ಹೋಗ್ರು. ಯಾರು ಬಂದಿದ್ರಂತ ಮನೆಗೆ ಇವತ್ತು? ಅಭಿಮಾನಿಗಳು. ಅಭಿಮಾನಿನುವೆ, ಮಗಳ ಅಭಿಮಾನಿನು. ಅಲ್ಲಿಂದ ಪಾಪ ಹುಡ್ಕೊಂಡು ನಮ್ಮ ಪೆಟ್ಸ್ನ ದೇವಿ ಕುರಿ ಫ್ಯಾನು ಅಂತ ಹೇಳಿ ಏನೇನೋ ಮನೆಗಿನೆಲ್ಲ ತಂದ್ಕೊಟ್ರಂತೆ. ಗಿಫ್ಟ್ ಎಲ್ಲ ತಂದ್ಕೊಟ್ಟಿದ್ದಾರೆ ನಮಗೆ. ಸರ್ಪ್ರೈಸ್ ಬರ್ತೀನಿ ಅಂತ ಎಲ್ಲಿಂದ ಕೇಳ್ತಾ ಇದ್ರು. ನಾವು ಹೆಂಗೆ ಏನು ಯಾರಪ್ಪ ಅವರು, ಅದು ಮನೆಗೆ ಬರೋದು ಅಂತಂದ್ರೆ ಒಂಥರ ಭಯ ಇರುತ್ತೆ. ಹೌದು, ಅದಕ್ಕೆ ಯಾರಪ್ಪ ಅಂದ್ಕೊಂಡು ನೋಡಿದ್ರೆ ನಿಮ್ಮ ಫ್ಯಾನ್ಗಳು ತಿಂಡಿ ಎಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಅಯ್ಯಯ್ಯೋ, ಖುಷಿಯಾಗುತ್ತೆ. ಬೆಕ್ಕಳಿಗೂ ಊಟ, ನಮ್ಗಳಿಗೂ ಊಟ, ನಮ್ಮ ಪಾತ್ರೆಗೆಲ್ಲ ಟಾಟಾ. ಫುಲ್ ಅಡಿಗೆ ಮಾಡೋದೆಲ್ಲ ಅಲ್ಲೇ ನಿಲ್ಲಿಸ್ಬಿಟ್ಟು ತಿಂದ್ಬಿಟ್ಟು ಬಂದಿದ್ದಾಯ್ತು. ಹೌದಾ? ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು ಪುಳಿಯೋಗರೆ. ಸೂಪರ್. ಫ್ಯಾನಪ್ಪ ನಾನು ಅಂತ ಹೇಳಿ ಅಂತ ಹೇಳಿದ್ರು ಕೆಳಗಡೆ. ಹೌದಾ? ಗಾಡಿ ಓಡಿಸ್ಬೇಕಾದ್ರೆ ಹೇಳಿದಂತೆ, ಅಕ್ಕ ನಾನು ನಿಮ್ಮ ಫ್ಯಾನು ಅಂತ. ಏನಮ್ಮ ಅಂತೂ ಇಂತೂ ಪಕ್ಷಿ ತೊಗೊಂತಿದ್ದಾಳೆ. ಹಾರ ಪಕ್ಷಿ ಬೇಕೇ ಬೇಕಲ್ವಾ? ಬರೀ ಭೂಮಿ ಮೇಲೆ ನಾನು ಅದನ್ನೇ ಹೇಳ್ತಾ ಇದ್ರೆ, ಜನ ಸ್ಟೆಪ್ ಬೈ ಸ್ಟೆಪ್ ಇದೇ ತರ ಬೆಳಿಬೇಕು ಅಂತ. ಒಂದೇ ಟಿಕ್ ಬೆಳಿಬಾರ್ದು, ಅದ್ರಲ್ಲಿ ಮಜಾ ಬರಲ್ಲ. ಹೌದು, ಒಂದೊಂದೇ ಮೆಟ್ಲು ಹತ್ಕೊಂಡೇ ಬರ್ಬೇಕು ಜೀವನದಲ್ಲಿ. ಉದ್ದಾರ ಆಗ್ತೀನಿ ಇದ್ರೆ ಒಂದೇ ಸಲ ಹತ್ಬಿಟ್ರೆ ಹಂಗೆ ಜನ ಒಂದೇ ಸಲ ತಳ್ಳಿ ಬಿಸಾಕ್ಬಿಡ್ತಾರೆ. ಅದನ್ನೇ ಹೇಳಕ್ ಬಂದಿದ್ದೆ ಸ್ನೇಹಿತರೆ. ಅಷ್ಟೊತ್ತಿಗೆ ಇವ್ರಿಗೆ ಲ್ಯಾಂಡ್ ಆದ್ರು. ಸೊ ಇದನ್ನ ಇವಾಗ ಅಮ್ಮನ ಕೈಯಲ್ಲೇ ಕೇಳಿಸಿದ್ವಿ. ಬೆಳ್ಳುಳ್ಳಿ ಕಬಾಬ್. ಏನ್ ನೀನ್ ಒಬ್ಳೇನ ಸೊಪ್ಪು ಗಿಪ್ಪು ತಗೊಂಡೋಗೋದು ಮನೆಗೆ? ಏನ್ ನಮ್ಗೇನು ಸಂಸಾರ ಇಲ್ವಾ? ಅಲ್ವಾ? ರೈಡ್ಗೆ ಬೇಗ ಬರ್ದಿಲ್ದಿರೋನು ನನ್ಗೋಸ್ಕರ ಅರ್ಧ ಗಂಟೆ ಮುಂಚೆ ಬಂದು ಕಾಯ್ತಿದ್ದಾರೆ. ಜವಾಬ್ದಾರಿ ತೋರಿಸು. ಏನಮ್ಮ ಏನೋ ತಗೊಂಬಂದ್ಬಿಟ್ಟಿದ್ಯಾ ನನಗೆ? ಇದು ಗಿಫ್ಟ್, ನಿನ್ ಬರ್ಡೇ ಗಿಫ್ಟ್. ಹೌದಾ? ಬಟ್ ಲೇಟ್ ಗಿಫ್ಟ್. ಓಕೆ. ಇಬ್ರು ಸೇರ್ಕೊಂಡು ಕೊಟ್ಟಿರೋದು. ಓಕೆ, ಓಪನ್ ಮಾಡು, ಆಮೇಲೆ ಎಕ್ಸ್ಪ್ಲೇನ್. ನೀನೇ ಓಪನ್ ಮಾಡಿ, ನಾನು ಕ್ಯಾಮ್ರಾಮನ್ ಆಗ್ತಾ ಇದ್ದೀನಿ ಇದಕ್ಕೆ. ಓಕೆ, ನಿನಗೋಸ್ಕರ ಕಸ್ಟಮೈಸ್ ಟೀ ಶರ್ಟ್ ಬಂದಿದೆ. ಓ ಮೈ ಗಾಡ್, ಆರ್ ಯು ಸೀರಿಯಸ್? ಆಗುತ್ತಾ ನೋಡ್ಬೇಕು. 3XL ಆಗೋದು ಡೌಟೇ. ಹೌದಾ? ಇವತ್ತು ತಾನೇ ಯಾರ ಹತ್ರನೋ ಮೆಸೇಜ್ ಮಾಡ್ತಿದ್ದೆ, ಯಾವುದೋ ಪೇಜ್ ಅವ್ರ ಹತ್ರ 4XL ಬೇಕು ಅಂತ. ಅಲ್ಲ, ಈಗ ಹೆಂಗಿರೋ ಡೇಟ್ ಸ್ಟಾರ್ಟ್ ಮಾಡಿದ್ದೀನಿ. ಏನದು? ಹರ್ಷ. ಒಂದ್ ನಿಮಿಷ ಇದೆ, ತೋರಿಸ್ತೀರಿ, ಪಿಕ್ಚರ್ ಇದೆ ಒಳಗೆ. ಓ, ಥ್ರಾಟಲ್. ಹರ್ಷ ದಿ ಥ್ರಾಟಲರ್ ಅವ್ರ ಕಡೆಯಿಂದ ನಾವು ಕಸ್ಟಮೈಸ್ ಮಾಡ್ತಿರೋದು. ವಾಹ್. ಇದು ಸ್ಪಾನ್ಸರ್ ಬಂದು ನಮ್ಮ ಭರತ್ ರಾಜ್ ಅವ್ರು ಕೊಟ್ಟಿರೋದು. ಓಹೋ, ನಾನು ಮಾಡ್ತೀನಿ. ಡಿಸೈನ್ ನೀನ್ ಮಾಡ್ಸಿರೋದ? ಓಪನ್ ಮಾಡು. ಸ್ಪಾನ್ಸರ್ ಭರತಂದು. ಓಹೋ, ಎರಡು ಒಂದೊಂದು ಡಿಸೈನ್ ಐತೆ. ಎರಡು ಒಂದೊಂದು ಡಿಸೈನ್ ಇದೆ. ಹಂಗಿರ ತೆಗಿಯಮ್ಮ ದಯವಿಟ್ಟು. ಅಲ್ಲ, ಸೈಜ್ ಆಗಿಲ್ಲ ಅಂದ್ರೆ ಚಿಂತೆ ಇಲ್ಲ. ಇದಕ್ಕೋಸ್ಕರ ನಾದ್ರೆ ತೆಲುಗಾಗ್ತೀನಿ. ಹೆಂಗಿರೋ ಸ್ಟಾರ್ಟ್ ಮಾಡಿದೀನಿ 2ನೇ ದಿನ ಇವತ್ತು. ಕಣ್ಣು ಮುಚ್ಚಿಬಿಡ್ತೀನಿ ನಾನೇ ಫಸ್ಟ್. ರೆಡಿನಾ? ಓ ವಾವ್. ಹಿಂದ್ಗಡೆ ಇರೋದು ಮಜಾ ಗೊತ್ತಾ? ಇದು ಆರಾಮಾಗಿ ಆಗುತ್ತಿದ್ದು. ತಿರುಗಿಸು. ಯಪ್ಪ, ಏನೇ ಇದು? ಆಫ್ ರೋಡ್ ಕಿಂಗ್ ವ್ಯಾಂಬರ್. ಇಲ್ಲಿ ನೋಡಿ, ಇಲ್ಲಿ ಲೈ ಸೀರಿಯಸ್ಲಿ ನಿಜವಾಗ್ಲೂ ಸಕ್ಕತ್ತಾಗಿದೆ. ದಿಸ್ ಈಸ್ ಲೈಕ್ ಬರ್ತಾ. ಥ್ಯಾಂಕ್ ಯು ಕಣೋ. ಹರ್ಷ, ಥ್ಯಾಂಕ್ ಯು. ಡಿಸೈನ್ ಕೊಟ್ಟಿದ್ದು ನಾನು. ಅಕ್ಕ, ಥ್ಯಾಂಕ್ ಯು ಕಣಕ್ಕೋ. 2ನೇ ಟೀ ಶರ್ಟು ರೆಡಿ. 1 2 3 ತೆಗಿಬೋದಾ? ಓ ಮೈ ಗಾಡ್, ಸೀರಿಯಸ್ಲಿ ನಿಜವಾಗ್ಲೂ ಸಕ್ಕತ್ತಾಗಿದೆ. ಏನ್ರೋ ಮಾಡ್ತಿದ್ದೀರಾ ನೀವು? ಅಮ್ಮ, ಇದು 2ರ ಮೇಲೆ ತುಂಬಾ ಜೀವ ಇಟ್ಟಿದ್ದೀನಿ ನಾನು. ಇಲ್ಲಮ್ಮ, ನಿಜವಾಗ್ಲೂ ಈ ಕಾರ್ ಮೇಲೆ ಅಷ್ಟಿಷ್ಟು ಜೀವ ಇಟ್ಟಿಲ್ಲ ನಾನು. ಥ್ಯಾಂಕ್ ಯು ಸೋ ಮಚ್. ಆ ಸ್ನೈಪರ್ ಲೋಗೋನು ಸಖತ್ತಾಗಿದೆ.
ಹರ್ಷ ಡಿಸೈನ್ ಕ್ರೆಡಿಟ್ಸ್ ಹರ್ಷ ಥ್ಯಾಂಕ್ ಯು ಸೋ ಮಚ್ ಹರ್ಷ. ಇವ್ರ ಪೇಜಲ್ಲಿ ಹಾಕಿರ್ತೀನಿ ನೋಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಟೀ ಶರ್ಟ್ಸ್ ಈ ಥರದ್ದು ಬೇಕು ಅಂದರೆ ಇವ್ರನಾಗ DM ಮಾಡಿ. ಕ್ವಾಲಿಟಿ ಹೆಂಗೈತೆ ಶರ್ಟ್? ಕ್ವಾಲಿಟಿ ನಿಜವಾಗ್ಲೂ ಸಕ್ಕದಾಗಿದೆ. ಈ ಥರ ಕ್ವಾಲಿಟಿ ಸಿಕ್ಕಿಲ್ಲ ನನಗೆ. ಇದು ರಿಯಲಿ ಅಮೇಝಿಂಗ್ ಆಗಿದೆ ಇದು. ಥ್ಯಾಂಕ್ ಯು. ನಾನು ಕಷ್ಟಪಟ್ಟು ಬಿಯರ್ ಸುರಿಸಿರೋ ಹಣ. ಎಲ್ಲೋದ್ರೂ ನಿಮಗೆ ಅಭಿಮಾನಿಗಳು ದೇವರು ಏನಂತೀರಾ? ನೋಡ್ಕೊಂಡು ಬರ್ತಿದೆ ಅಂದ್ರೆ ನಾವು ಅನಿಮಲ್ಸ್ ಲವರ್ಸ್ ಅಂತ ನಾನೇ ನಿನಗೆ ಇವಾಗ ಟ್ರಾಲ್ ಮಾಡ್ತೀನಿ. ನೋಡ್ಕೊ ಬೇಬಿ, ನೋಡ್ಕೊಳ್ಳೋ ನಿಮ್ಮಮ್ಮ, ನೋಡೋ ಇಲ್ಲಿ ಅನ್ಯಾಯ ಮಾಡ್ತಾಳ್ಕೊಳ್ಳೋ ನಿಮ್ಮಮ್ಮ. ಏನಿಲ್ಲ ಫೈನಲಿ ಡ್ರೀಮ್ ಕಮ್ ಟು ಮೂಮೆಂಟ್. ಇವಾಗ ಆಲ್ ದ ಬೆಸ್ಟ್. ನಡ್ರಿ ಹೋಗಿ ತಗೊಂಬರುವ. ಬನ್ನಿ ಬನ್ನಿ ಬನ್ನಿ. ವಾವ್, DJ Osmo Action 5 ಮಿನಿ ಪ್ರೋ. ಡ್ರೋನ್ ಸರ್ವಿಸ್ ಕೂಡ ಮಾಡ್ತೀರಾ ಬ್ರೋ? ಮೈನ್ ಅದೇನಾ? DJ ಎಕ್ಸ್ಕ್ಲೂಸಿವ್ ಸರ್ವಿಸ್ ಏನಿಲ್ಲ. ಅದೇ ನೋಡಿದೆ ನಾನು, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಡ್ರೋನ್ ಆಗಿರ್ಬೋದು, ಹಾಂ, ಏನೇ ಇದ್ರು ಇಲ್ಲೇ ಬರುತ್ತೆ. ಹೌದಾ? ಇವ್ರದ್ದು ಸರ್ವಿಸ್ ಇದೆ, ಎಕ್ಸ್ಕ್ಲೂಸಿವ್ ಸರ್ವಿಸ್. ಅದಕ್ಕೆ ನಾನು ಯೋಚನೆ ಮಾಡಿ ನಮಗೆ ಎಂಡ್ ಆಫ್ ದ ಡೇ ನಾವು ಏನು ಇನ್ವೆಸ್ಟ್ ಮಾಡ್ತೀವಿ ಸರ್ವಿಸ್ ಅದೇ ತಕ್ಕನಂಗೆ ಇರ್ಬೇಕು. ಮೈನ್ ಅದೇ ಅಲ್ವಾ ಸರ್ವಿಸ್ ಮೈನು. ಸರ್ವಿಸ್ ಅದಕ್ಕೆ ಯೋಚನೆ ಮಾಡಿ ಇಲ್ಲೇ ಫಿಕ್ಸ್ ಆಗಲ್ಲ. ನನಗೂ ಎಲ್ಲೋ ಒಂದು ಕಡೆ ಮನ್ಸು ಇತ್ತೀಚೆಗೆ ಈ ಕಡೆ ಎಳಿತಾ ಇದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಹಾಂ, ಇಲ್ಲ ನಿಜವಾಗ್ಲೂ ಆ್ಯಕ್ಷನ್ 5 ಪ್ರೋ ಮೊನ್ನೆ ನೋಡಿದೆ, ಒಬ್ಬ ತೊಗೊಂಡಿದ್ದ, ಶೆಲ್ ರೈಡಿಗೆ ಬಂದಿದ್ದ ಒಬ್ಬ. ಚೆನ್ನಾಗಿದೆ. ಏನು ಗೊತ್ತಾ, ವಿಡಿಯೋ ನೀನು ಪ್ಲೇ ಮಾಡ್ತಾನೆ, ಅಂದರೆ ರೆಕಾರ್ಡ್ ಮಾಡ್ತಾನೆ ಸ್ಕ್ರೀನ್ ಮೇಲಿಂದ ನೀನು ಝೂಮ್ ಇನ್ ಝೂಮ್ ಔಟ್ ಮಾಡ್ಬೋದು. ಹೌದು ಹೌದು, ಗೋಪುರದಲ್ಲಿ ಆಗಲ್ಲ, 13 ಗೋಪುರದಲ್ಲೂ ಇಲ್ಲ. ಹೌದು. ಇನ್ನೊಂದು ಮೈಕ್ ಕನೆಕ್ಟಿವಿಟಿ ಈಸಿ ಇದೆ. DJ ಮೈಕ್ ತೊಗೊಂಡ್ರೆ ತಗೊಬೇಕಾ ಸ್ನೇಹಿತರೆ? ಶುಡ್ ಐ ಬೈಟ್? ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. GoPro 13 ನೀವು ಸ್ಯಾಟಿಸ್ಫೈಡ್ ಆದರೆ ಓಕೆ ಅಂತೇಳಿ, ಇಲ್ಲ ಇದು ಅಂತಂದರೆ ಆ್ಯಕ್ಷನ್ 5 ಅಂತ ಹಾಕಿ, ಇಲ್ಲ DJ ಅಂತ ಹಾಕಿ. ಬ್ರೋ ಇವಾಗ DJI ಇದೇನಿದೆಯಲ್ಲ ಮಿನಿ 4 Pro, ಸೊ ಅದಕ್ಕೂ ಮತ್ತು ಇದಕ್ಕೂ ಪ್ರೈಸ್ ವೈಸ್ ಏನು ಒಂದು 35,000 ಹೇಳಿದ್ರಲ್ಲ. ಬಟ್ ನಾವು ಏನಕ್ಕೆ ಇದನ್ನು ತೊಗೊಬೇಕು ಬ್ರೋ? ರೆಸ್ಟ್ರಿಕ್ಟೆಡ್ ಏರಿಯಾಸ್. ಓಕೆ, ಸೊ ಅಲ್ಲೆಲ್ಲ ಬಂದು ಇದೆಲ್ಲ ಬಂದು ನೀವು ಫ್ಲೈ ಮಾಡಬಾರ್ದು. ಓ, ಇದನ್ನ ಫ್ಲೈ ಮಾಡೋಗಿಲ್ಲ. ಇದು ಬಂದು ಈಗ ಎಕ್ಸಾಂಪಲ್ ನೀವು TNT ಮೆಟೀರಿಯಲ್ ಯೂಸ್ ಮಾಡಿ ಬೇಕು 200-300 ಗ್ರಾಮ್ಸ್. ಓಕೆ ಓಕೆ ಓಕೆ, ಎಕ್ಸ್ಪ್ಲೋಸ್ ಮಾಡಬಹುದು ನೀವು. ಓಕೆ, ಟೆರರಿಸಂ ಆಕ್ಟಿವಿಟೀಸ್ ಎಲ್ಲ ಮಾಡಬಹುದು ಇದ್ರಲ್ಲ. ಸೊ ಇದು ಬಂದು ಪೇಲೋಡ್ ಲಿಫ್ಟ್ ಮಾಡುತ್ತೆ. ಓಕೆ, ಇದು ಬಂದು ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂತ ಇದು 250 ಗ್ರಾಮ್ಸ್ ಅಷ್ಟೇ. ಇದು ಬಂದು ಪೇಲೋಡ್ ಲಿಫ್ಟಿಂಗ್ ಇಲ್ಲ. ಓಕೆ ಓಕೆನಾ? ಸೊ ಹಾಗಾಗಿ ಏನಾಗುತ್ತೆ ನಿಮಗೆ ಇದು ಹೆಲ್ಪ್ ಬೇಕಾದ್ರೂ ಫ್ಲೈ ಮಾಡಬಹುದು, ಏನು ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ಓಕೆನಾ? ಓಕೆ, ಬಟ್ ಇದು ಬಂದು ನಿಮಗೆ ಕಮರ್ಷಿಯಲ್ ಡ್ರೋನ್ ಇದೆ, ಫೋಟೋಗ್ರಫಿ ಡ್ರೋನ್ಸ್. ಓಹೋ, ಪೇಲೋಡ್ ಜಾಸ್ತಿ ಇರುತ್ತೆ ನಿಮಗೆ. ಓಕೆ, ಅದ್ರದ್ದು ವೆಯ್ಟ್ ಎಷ್ಟಿದೆ ಬ್ರೋ? ಇದ್ರದ್ದು ಬಂದು 250 ಆ ಕೆಳಗಡೆ ಇರೋದು ಅಪ್ರಾಕ್ಸಾಗೆ ಬಂದು 750 500 ಗ್ರಾಮ್ ಜಾಸ್ತಿನೇ ಆಲ್ಮೋಸ್ಟ್. ಸೇರಿದ್ರು ಒಂದು 800. ಏರ್ಕ್ರಾಫ್ಟ್ 45 ಮಿನಿಟ್ಸ್ ಬ್ಯಾಟ್ರಿ ಬ್ಯಾಕಪ್, ಇದು 45 ಮಿನಿಟ್ಸ್ ಬ್ಯಾಟ್ರಿ ಬ್ಯಾಕಪ್. ಓಕೆ, ಬಿಡಿ ಬ್ಯಾಟ್ರಿ ಬ್ಯಾಕಪ್ ಮೇನ್ ನಮಗೆ ಬೇಕಾಗಿರೋದಲ್ವಾ? ಇದ್ರದ್ದು ಸೇಮ್. ಓಕೆ ಓಕೆನಾ? ಬಟ್ ಏನಪ್ಪಾ ಅಂದ್ರೆ ಇದ್ರಲ್ಲಿ ಬಂದು ನಿಮಗೆ ಇದ್ರ ರಿಮೋಟ್ ಇದಕ್ಕಾಗುತ್ತೆ, ಇದ್ರ ರಿಮೋಟ್ ಇದಕ್ಕಾಗುತ್ತೆ. ಆಗುತ್ತೆ. ಸೇಮ್ ರಿಮೋಟ್ ಇದೆ. ಓಹೋ, DJ Neo Flip ಓಕೆ, Mini 4 Pro Air 3s ಎಲ್ಲದಕ್ಕೂ ಒಂದೇ ರಿಮೋಟ್ ಯೂಸ್ ಮಾಡಿದ್ದಾರೆ. ಓಕೆ ಓಕೆ, Mini 4 Pro ಬಂದು ಲೇಟೆಸ್ಟ್ ಮಾಡೆಲ್ ಇದು. ಓಕೆ, ಹೈಯರ್ ಎಂಡ್ ಇದು. ಓ ಸೂಪರ್. ಓಕೆ, 1.5 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಡಿಸ್ಕನೆಕ್ಟ್ ಆಗಿಬಿಡುತ್ತೆ ಇದು. ಓ, ಇದು ಎಷ್ಟು ತನಕ ಹೋಗುತ್ತೆ ಬ್ರೋ? 7 ಕಿಲೋಮೀಟರ್. ಇದು 7 ಅಂತಾರೆ, ಒಬ್ರು 8 ಅಂತಾರೆ, ಬಟ್ ಸ್ಟ್ಯಾಂಡರ್ಡ್ ಒಂದು 3 ಅಂತೂ ಹೋಗುತ್ತಲ್ಲ ಕನ್ಫರ್ಮ್ಡ್ ಆಗಿ. ಬಟ್ ನಿಮ್ಗೆ ಹೆಂಗೆ ಅಂದ್ರೆ ಈಗ ಎಕ್ಸಾಂಪಲ್ ಇದು ಬಿಲ್ಡಿಂಗ್ಸ್ ಇದೆ. ಓಕೆ, ಪೈಲಟ್ ಇರ್ತಾರೆ. ಓಕೆ, ಸೊ ಈ ಬಿಲ್ಡಿಂಗ್ ಬಂದು ಈಗ ಆಬ್ಸ್ಟಕಲ್ಸ್ ಇರೋದ್ರಿಂದ ಅದು ಮೈನಸ್ ಆಗತ್ತೆ ನಮಗೆ. ಯಾವುದು ಓಪನ್ ಸ್ಪೇಸ್ ಅಲ್ಲಿ ಅಂದ್ರೆ ಓಪನ್ ಸ್ಪೇಸ್ ಅಲ್ಲಿ ನೀವು ಮಾಡ್ಬೋದು. ಲೈಕ್ ಹಿಲ್ ಸ್ಟೇಷನ್ಸ್, ಓಕೆ, ಹೈವೇನಲ್ಲಿ ಈ ತರ ಓಪನ್ ನೀವು ಮಾಡ್ಬೋದು. ಸೂಪರ್ 3 ಕಿಲೋಮೀಟರ್ ಎಲ್ಲ ಆರಿಸಲ್ಲ ಬಿಡಿ. ಅಂದ್ರೆ ತುಂಬಾ ಎಕ್ಸ್ಟ್ರೀಮ್ ಆಗ್ಬೇಕು ಅನ್ನೋರು ಆರಿಸ್ತಾರೆ. ನಾವಿದೀವಲ್ಲ ಮೇಡಮ್. ನಿನ್ನೆ ಕುಣಿಸ್ಬಿಡ್ತೀನಿ ಡ್ರೋನ್ ಮೇಲೆ, ಇಲ್ಲಿಂದ ಲೆಕ್ಕಕ್ಕೆ ಕಳ್ಸ್ಬಿಡ್ತೀನಿ. ನೋಡಿ ನಾವು ಆಫ್ ರೋಡ್ ಟ್ರೈಲ್ಸ್ ಎಲ್ಲ ಹೋಗ್ತಾ ಇರ್ತೀವಮ್ಮ. ಮುಂದೆ ನಮಗೆ ಫಾರೆಸ್ಟ್ ಆಫೀಸರ್ ಇದಾರಲ್ಲ ಅಂತೆಲ್ಲ ನೋಡ್ತೀವಲ್ಲ, ಇದ್ರೆ ನಮ್ಗೆ ಹೆಲ್ಪ್ಫುಲ್. ಹೆಂಗೆ ಬ್ರೋ ಇವಾಗ ಡ್ರೋನ್ ತೊಗೊಳೋದು ಇಂಪಾರ್ಟೆಂಟ್ ಅಲ್ಲ, ಇದ್ರ ಮೇಂಟೆನೆನ್ಸ್ ಯಾವ ತರ ಬ್ರೋ? ಜನ ಏನ್ ಮಾಡ್ಬಿಡ್ತಾರೆ, ಜಸ್ಟ್ ಸ್ಟಾಕ್ಸ್ ಕೊಟ್ಬಿಟ್ಟು. ಹೌದು, ಟೆಕ್ನಿಕಲಿ ಹೇಳ್ಬೇಕಂದ್ರೆ ಬ್ರೋ, ಇದು ಬಂದು ನಿಮಗೆ ಸ್ಟೋರೇಜ್ ಮೋಡ್ ಅಂತ ಇರುತ್ತೆ. ಈಗ ಬಾಕ್ಸ್ ನಾವು ಓಪನ್ ಮಾಡಿದ್ರೆ ನಿಮಗೆ 2 ಪಾಯಿಂಟ್ಸ್ ಇರುತ್ತೆ. ಓಕೆ, ಎಲ್ಲ ಬ್ಯಾಟರೀಸ್ ಒಂದೇ ಫ್ಲೋರ್ ಇಟ್ಟಲ್ಲಿ ಅವ್ರು ಕೊಟ್ಟಿರ್ತಾರೆ. ಓಕೆ, ಬಾಕ್ಸಿಂಗ್ ಅಲ್ಲಿ ಎಂತ ಕೊಟ್ಟಿರ್ತಾರೆ ಅದು ಎಲ್ಲಾನು 2 ಪಾಯಿಂಟ್ಸ್ ಕೊಡಕ್ಕೆ ಎಂತಕ್ಕೆ, ಅದು ಸ್ಟೋರೇಜ್ ಮೋಡ್ ಅಂತ ಕರಿತೀವಿ. ಓಕೆ, ನೀವು ವೀಕ್ಲಿ ಒಂದ್ಸಲ ನೀವು ಯೂಸ್ ಮಾಡಲೇಬೇಕು.
ಓ ಸುಮ್ಮನೆ ಇವತ್ತೇನೋ ತೊಗೊಂಡೆ ಡ್ರೋನ್ ತೊಗೊಂಡೆ ನಮ್ಮ ಮನೇಲಿ ಇಟ್ಟೆ ಆಮೇಲೆ ಇನ್ನೊಂದು ತಿಂಗಳು 2 ತಿಂಗಳಾದ್ಮೇಲೆ ಯೂಸ್ ಮಾಡ್ತೀನಿ ಅಂತಂದ್ರೆ ಬ್ಯಾಟ್ರೀಸ್ ಡೆಡ್ ಆಗಿಬಿಡುತ್ತೆ. ಡ್ರೈನ್ ಔಟ್ ಆಗಿದೆ. ತುಂಬಾ ಕೇಸಸ್ ಆಗಿದೆ. 8 ಬ್ಯಾಟರೀಸ್ ಆಗಿದೆ, 3 ಬ್ಯಾಟರೀಸ್ ಇದೆ. ಈಗ ಹೊಸ ಡ್ರೋನ್ಸ್ ಹೆಂಗಾಗಿದೆ. ಅದಕ್ಕೆ ನೀವು ಚಾರ್ಜಿಂಗ್ ಅಷ್ಟೇ 35% 30 ಬಂದಿದ ತಕ್ಷಣ ಏರ್ಕ್ರಾಫ್ಟ್ ಲ್ಯಾಂಡ್ ಮಾಡ್ಬಿಟ್ಟು ಚಾರ್ಜಿಂಗ್ ನೋಡಿ. ಈ ತರ ಇನ್ಫಾರ್ಮೇಶನ್ಸ್ ಎಲ್ಲ ಈಗೆಲ್ಲ ನಾವು ಕಣ್ಣು ಮುಚ್ಕೊಂಡು ಆನ್ಲೈನಲ್ಲಿ ತಗೊಂಡ್ಬಿಡ್ತೀವಿ, ಬಟ್ ಆನ್ಲೈನಲ್ಲಿ ಇನ್ಫಾರ್ಮೇಶನ್ ಸಿಗುತ್ತಾ? 35 ಬ್ರೋ, 35. ಓಕೆ. ಕಂಪ್ಲೀಟ್ 0 ಆದ್ಮೇಲೆ ಚಾರ್ಜ್ ಹಾಕಂಗಿಲ್ಲ, ಡ್ರೈನ್ ಆಗ್ಬಿಡುತ್ತಲ್ಲ. ವೋಲ್ಟೇಜ್ ಕರೆಂಟ್ ಡ್ರೈನ್ ಆಗ್ಬಿಡುತ್ತೆ. 35. ಓಕೆ. ಬಟ್ ಚಾರ್ಜರ್ಸ್ ಬಂದು ಈಗ ತುಂಬಾ ಜನ ಹೇಳ್ತಾರೆ MI ಯೂಸ್ ಮಾಡು, ಅದು ಯೂಸ್ ಮಾಡು, ಇದು ಯೂಸ್ ಮಾಡು. ನೋಡಿ ಈಗ ಎಕ್ಸಾಂಪಲ್ ನೀವು ಯೂಸ್ ಮಾಡಿದ್ರೆ ಆ್ಯಪ್ ಅನ್ನು ಇದಕ್ಕಿಂತ R&D ಮಾಡಿ ರಿಸರ್ಚ್ ಮಾಡಿ ಒಂದು ಚಾರ್ಜರ್ ಅಂತ ರೆಡಿ ಮಾಡಿದ್ದಾರೆ. ಎಂತ ಬೇರೆ ಚಾರ್ಜರ್ ಯೂಸ್ ಮಾಡ್ಬೋದಿತ್ತಲ್ಲ, ಹಾಗಲ್ಲ. ಯಾಕೆ ಹೇಳಿ, ನೀವು ಯೂಸ್ ಮಾಡೋ ಚಾರ್ಜಿಂಗ್ ಪೋರ್ಟ್ ಅನ್ನು ಎಷ್ಟು ವೆರೈಟೀಸ್ ಇದೆ ಚಾರ್ಜಿಂಗ್ ಪೋರ್ಟ್. ಓಕೆ. ಸೊ ಅದರಿಂದ ನಾವು ಪ್ರಿಫರೆನ್ಸ್ ಮಾಡೋದು DJ ಚಾರ್ಜರ್ ಮಾತ್ರ. ಓಕೆ. ಈಗ ತುಂಬಾ ಜನ ಅದರಲ್ಲಿ ಒಂದು ಸ್ಕ್ಯಾಮ್ ಮಾಡ್ಕೊಂಡಿದ್ದಾರೆ, ಡೂಪ್ಲಿಕೇಟ್ ಬರ್ತದೆ, ಒರಿಜಿನಲ್ ಬರ್ತಿದೆ ಚಾರ್ಜರ್ಸ್ ಅಂತ. ಯಾವುದು ಬರಲ್ಲ. ನಿಮಗೆ ಪ್ರತಿಯೊಂದು ಚಾರ್ಜರ್ಸ್ ಮೇಲೆ ಈ ಥರ ಸೀರಿಯಲ್ ನಂಬರ್ ಸಿಗುತ್ತೆ. ಓಕೆ. ಇದೆ ನೋಡಿ. ಓಕೆ 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 ಓಕೆ. ಸೊ DJನೇ ಯೂಸ್ ಮಾಡಬೇಕು ಚಾರ್ಜರ್ ಬಂದು. ಓಕೆನಾ? ಸೊ ಅವಾಗ ಏನಾಗುತ್ತೆ, ನಿಮಗೆ ವೀಕ್ಲಿ 1 ಟೈಮ್ಸ್ ನೀವು ಯೂಸ್ ಮಾಡಲೇಬೇಕು. ಯೂಸ್ ಮಾಡಿದ್ರೆ ಡ್ರೈನ್ ಆಗುತ್ತೆ ಬ್ಯಾಟ್ರಿ. ಓಕೆ. ಸಡನ್ ಆಗಿ ಹಾಕ್ತಿರೋ ಚಾರ್ಜು ಬೂಸ್ಟ್ ಆಗಲ್ಲ. ಓಕೆ. ಸೊ ಅದರಿಂದ ವೀಕ್ಲಿ 1 ಟೈಮ್ಸ್ ಯೂಸ್. ಅಂದ್ರೆ ಜಸ್ಟ್ ಆನ್ ಮಾಡಿಬಿಟ್ರೆ ಆಗುತ್ತಾ, ಫ್ಲೈ ಮಾಡಬೇಕಾ? ಜಸ್ಟ್ ಆನ್ ಮಾಡಿ ಸಾಕಲ್ಲ, ಫ್ಲೈ ಮಾಡಬೇಕು ಅಂತ ಏನಿಲ್ಲ. 3 ಬ್ಯಾಟರೀಸ್ ರಿಮೋಟ್ ಜಸ್ಟ್ ಚಾರ್ಜ್ ಮಾಡಿಬಿಟ್ಟು. ಓಕೆ. ಗರುಡ. ವಾವ್. ಇವನು ಹಂಗೆ ನಮ್ ಜೊತೆ ಪಾರ್ಟ್ನರ್, ಇವಾಗ ಫ್ಯಾಮಿಲಿ ಆಫ್ ದ ಪಾರ್ಟ್ನರ್ ಇವನುವೆ. ಫ್ಯಾಮಿಲಿಗೆ ಹೊಸ ಮೆಂಬರ್ ಬಂದಾಯ್ತು ಗರುಡ. ಹಾಯ್ ಗರುಡ. ಹಾಯ್ ಗರುಡ ಹೇಳು, ವೆಲ್ಕಮ್ ಹೇಳು. ಗರುಡ ರೆಡಿ ಅಂತ ಹಾರದೆ. ಒತ್ತಿ ಎಳಿಬೇಕಾ? ಅದೇನದು? ಅದು ಆಡ್ಸಕ್ಕೆ. ಓ ಜಾಯ್ಸ್ಟಿಕ್ಸ್. ಬಟ್ ಅದು ಇಫ್ ಇನ್ ಕೇಸ್ ಕಳ್ದಿದ್ರೆ ಸಿಗುತ್ತಾ ಅದು ಸ್ಪೇರು? 2 ಎತ್ಕೊಂಡ್ಬಿಡ್ಬೇಕ್ರಿ ಇವಾಗ್ಲೇನೆ. ಸಿಂಗಲ್ ಟ್ಯಾಪ್. ಸೈಕಲ್ ಗ್ಯಾಪಲ್ಲಿ ಇಲ್ಲಿ ಏನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇದೆಲ್ಲ ಗಾಡಿಗಳು ಏನಿದೆಯಲ್ಲ, ಈ ಸಸ್ಪೆನ್ಷನ್ಸ್ ಎಲ್ಲ ಏನು ಕಾಣಿಸ್ತಿದೆಯಲ್ಲ, ಆಟ ಸಾಮಾನಲ್ಲ ಇದು. ಇದು ರಿಯಲ್ ಮಾನ್ಸ್ಟರ್ ಮೆಷಿನ್ಸು. ಸೊ ಇಲ್ಲಿ ಫ್ಯೂಯಲ್ ಕೂಡ ಹಾಕ್ಬೋದು ನೋಡಿ. ಇದೆಲ್ಲ ಪೆಟ್ರೋಲ್ ಯೂನಿಟ್, ಇದೆಲ್ಲ ಪೆಟ್ರೋಲಿಂದ ರನ್ ಆಗತ್ತೆ ಇದು. ಕಾಗೆ ಆಡ್ಸ ನನ್ನ ಮಕ್ಕಳು ನಾವಲ್ಲ, ಏನೇ ಇದ್ರು ಗರುಡ. ಇದ್ದು. ಸೊ ಸ್ನೇಹಿತರೆ, ಇವಾಗ ಇದನ್ನೇನು ನೋಡ್ತಾ ಇದ್ದೀರಾ, 3 ಬ್ಯಾಟ್ರಿ ಬರುತ್ತೆ ಪ್ಯಾಕೇಜಲ್ಲಿ. ಸೊ ಈ 3 ಬ್ಯಾಟ್ರಿನೂ ನಾವು ಈ ಬಾಕ್ಸಲ್ಲಿ ಹಾಕ್ಬಿಟ್ಟು ಚಾರ್ಜ್ ಮಾಡ್ಬೋದು. ಸ್ನೇಹಿತರೆ, ಇಲ್ಲಿ ಏನು ಒಂದು ಅಪ್ಡೇಟ್ ಏನಂತಂದರೆ, ಇಲ್ಲಿ ನಿಮಗೆ ಸಾಫ್ಟ್ವೇರ್ ಅಪ್ಡೇಷನ್ಸ್ ಬರ್ತಾ ಇರುತ್ತೆ ಅವಾಗವಾಗ. ಸೊ ಅದನ್ನು ಅಪ್ಡೇಟ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ಯಾಕೆಂತಂದರೆ ಅದು ಅಪ್ಡೇಟ್ ಮಾಡಿದಷ್ಟು ಡಿಬಗ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾಟ್ ರೆಕಮೆಂಡೆಡ್ ಟು ಅಪ್ಡೇಟ್. ಹೆಂಗಿದೆಯೋ ಹಾಗೆ ಇಟ್ಕೊಳ್ಳಿ ಅಷ್ಟೇ. ಇದು ಮೆಮೊರಿ ಕಾರ್ಡ್ ಯಾವ್ದು ಬೇಕಾದ್ರೆ ಹಾಕೋದಾ? ಈ ಕಪ್ಪುದೆಲ್ಲ ಬರುತ್ತಲ್ಲ, ಮೆಮೊರಿ ಕಾರ್ಡ್ ಹತ್ರ ಕಪ್ಪುದೆಲ್ಲ ಹಾಕಂಗಿಲ್ಲ. ಕ್ಲಾಸ್ 4 ಮೇಲೆ ಇರೋದೇ ಯೂಸ್ ಮಾಡಬೇಕಲ್ವಾ? 2GB ಇಂಟರ್ನಲ್ ಸ್ಟೋರೇಜ್. 2GB ಇಂಟರ್ನಲ್ ಸ್ಟೋರೇಜ್ ಅಲ್ವಾ? ಇದು 4K ಸಪೋರ್ಟ್ ಆಗೋದ್ರಿಂದ ಏನಾಗ್ಬಿಡುತ್ತೆ ನನಗೆ, ಓಕೆ, ಸ್ಟೋರೇಜ್ ಬಿಟ್ಟಷ್ಟು ನೀವು ಫಾರ್ವರ್ಡ್ ಇಲ್ಲ ಪ್ಯಾನ್ ರೈಟ್ ಪ್ಯಾನ್ ಲೆಫ್ಟ್ ಮಾಡಬೇಕಾದ್ರೆ ಓಕೆ ವಿಡಿಯೋ ಬಂದು ಗ್ಲಿಚ್ ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ 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 ಓಕೆ. ಅದರಿಂದ ನಿಮಗೆ ಪ್ರಾಬ್ಲಮ್ಸ್ ಅನ್ಸ್ಯಾಟಿಸ್ಫೈ ಆಗುತ್ತೆ. ಅದರಿಂದ ನೀವು ಪ್ರತಿಯೊಂದು ಡಾಟಾನು ಇಮಿಡಿಯೇಟ್ಲಿ ಡಿಲೀಟ್ ಮಾಡಿ ಡಿಲೀಟ್ ಮಾಡ್ತಾರೆ. ಮತ್ತೆ ಚಾಟಿ ಫೈಲ್ಸ್ ಅಂತ ಇರುತ್ತೆ, ಅದನ್ನೆಲ್ಲ ಡಿಲೀಟ್ ಮಾಡ್ತಾರೆ. ಏರ್ಕ್ರಾಫ್ಟ್ ಅಲ್ಲಿ ಏನು ಡಾಟಾಸ್ ಬಿಡಾಕ, ಏರ್ಕ್ರಾಫ್ಟ್ ಅಲ್ಲಿ ಏನು ಡಾಟಾ ಇರಬಾರ್ದು. ಓಕೆ, ಸ್ಟೋರೇಜ್ ಎಷ್ಟು ಕೆಪಾಸಿಟಿ ಹಾಕಬಹುದು? 56 ಇಷ್ಟನ ತೊಂದ್ರೆ ಇಲ್ಲ, ನೋ ಲಿಮಿಟ್, ಕ್ರೈಟೀರಿಯಾ ಇಲ್ಲ, ಸಪೋರ್ಟ್ ಆಗುತ್ತೆ ಸರ್. ನೋ ಲಿಮಿಟ್. ಇನ್ನು ನಿಮಗೆ ಇನ್ನೂ ಸ್ಲೋ ಇರೋದು ಹಾಕಿದ್ರೆ SD ಕಾರ್ಡ್ ಸ್ಲೋ ಅಂತ ಬರುತ್ತೆ. ಓಕೆ, ಅದೇ ಕ್ಲಾಸ್ 10 ಹಾಕಿದಷ್ಟು ನಮಗೆ ವರ್ಕೌಟ್ ಆಗುತ್ತೆ. ಹಾ, ಮೇಲೆ ಕೆಳಗಡೆ ಆಗ್ತಿದೆ ನೋಡಿ. ಓಕೆ, ಮೇಲೆ ಕೆಳಗೆ ಆಗ್ತಾ ಇದೆ. ಹಾ ಹಾ ಹಾ, ನಾಯಿ ತರ ಅದೇ ಆವಾಗಲೇ ನಾಯಿ ಮಾಡ್ತಲ್ಲ ಮುಖ, ಹಂಗೆ ಮಾಡ್ತಾ ಇದೆ ನೋಡಿ, ರೋಬೋಟ್ ನಾಯಿ. ಈ ಕಡೆ ಏನಾಗ್ತದೆ, ಓ ಝೂಮ್ ಇನ್, ಝೂಮ್ ಇನ್ ಝೂಮ್ ಔಟ್. ಓಕೆನಾ? ಆನ್ ಆಯ್ತು. ಟೇಕ್ ಆಫ್ ಅಂದ್ಮೇಲೆ ಎತ್ತಬೇಕು. ಆಫ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಪ್ರೆಸ್ ಮಾಡಿ ಅಷ್ಟೇ, ಆಫ್ ಮಾಡಿ. ಓಕೆ, ಆನ್. ಅಕ್ಕ ಡ್ರೋನ್ ಆರ್ಸೇ ಬಿಟ್ಲು, ಅಕ್ಕಂಗೆ ಜೈ. ಅಕ್ಕ ಕಂಗ್ರ್ಯಾಚುಲೇಷನ್ಸ್ ಅಕ್ಕ, ಫೈನಲಿ ಡ್ರೋನ್ ಸಾರ್ಸೇ ಬಿಟ್ಲಪ್ಪ. ಬ್ರೋ, ನಿಮ್ಮ ಹೆಸರೇನು? ಹಾಂ, ಎಷ್ಟು ವರ್ಷ? 16 years ಈಗ ನನಗೆ. ಸೊ ವಾಟ್ ಆರ್ ಯು ಗುಡ್ ಇನ್? FPV piloting. ಯು ಆರ್ ಆಲ್ರೆಡಿ ಅ ಪೈಲಟ್. ಪೈಲಟ್ ನೀವು ಆಲ್ರೆಡಿ 16ನೇ ವರ್ಷಕ್ಕೆ ಪೈಲಟ್.
ನಿನ್ನ ಮಕ್ಕ ನೀನು ನೋಡ್ಕೊ, ನನ್ನ ಮಕ್ಕ ನಾನು ನೋಡ್ಕೊತೀನಿ. ಬಾಯ್ ಬಾಯ್ ಬಾಯ್. 16ನೇ ವರ್ಷದ ಹುಡುಗ ನಮಗೆ ಇವತ್ತು ಡ್ರೋನ್ ಹಾರಿಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ನಿಜಕ್ಕೂ ಖುಷಿ ಆಯ್ತು ಇವತ್ತಿನ ಜನ್ರೇಷನಿಗೆ. ನಮ್ಮ ಕಾಲದಲ್ಲಿ ಆ ಹುಡುಗ ಸೈಕಲ್ ಓಡಿಸ್ಕೊಂಡು ಹೋಗ್ತೇನಲ್ಲ, ವಯಸ್ಸು ಮೀರಿದ್ರೂ ಆ ಸೈಕಲ್ನ ಹಿಡ್ಕೊಂಡು ಓಡಾಡ್ತಿದ್ವಿ ನಾವು. ಯಾಕಂದರೆ ಅವಾಗೆಲ್ಲ ಸೈಕಲ್ಲು, ಒಂದು ಸೈಕಲ್ನ 10 ಜನ ತುಳಿತಾ ಇದ್ವಿ ನಾವು. ನಂದೊಂದು ಚಾನ್ಸು ನಂದೊಂದು ಚಾನ್ಸ್ ಅಂತ ಅಂದ್ಕೊಂಡು. ₹1 ಸೈಕಲ್ ಬ್ರೋ ಅವಾಗ. ರೆಂಟು ಅದ್ರಲ್ಲೇ ಕಲ್ತಿದ್ದು ಗಾಡಿನ. ಸೇಮ್ ಇಯರ್ ಅಟ್ಲಾಸ್ ಸೈಕಲ್ಲು. ₹1 ಕಲ್ಸಿ ಸೈಕಲ್ ಆಮೇಲೆ ಗಾಡಿ ಬಾರ್ ಮೇಲೆ ಹೋಗ್ತಿದ್ದಿಲ್ಲಲ್ಲ, ನಾನೊಬ್ಬ ಹೋಗ್ತಿದ್ದೆ, ಅಷ್ಟು ಹೈಟ್ ಇದ್ದಿದ್ದೆ. ಬಾಕಿ ಹುಡುಗರೆಲ್ಲ ಅದ್ರ ಕೆಳಗಡೆಯಿಂದ ಕೈ ಹಾಕಿ ಸೀಟಿಂಗ್ ಹಿಡ್ಕೊಂಡು ಒಂದು ಕೈಯಲ್ಲಿ ಹ್ಯಾಂಡಲ್ ಹಿಡ್ಕೊಂಡು ಹೋಗ್ತಾ ಇದ್ದಿದ್ದು ಹಿಂಗೆ. ಕೊನೆಗೂ ಹಾರಿಸಿದ್ರಪ್ಪ ಡ್ರೋನ್ನ. ಓಹೋ ಹೋ ಹೋ ಹೋ, ಆ ಕಡೆ ಈ ಕಡೆ ಅಲ್ಲಾಡಿಸ್ತಾ ಇದ್ದಾರೆ. ಓಹೋ ಹೋಗೇ ಬಿಡ್ತು. ಸೂಪರ್. ಓಹೋ ಹೋ ಹೋ, 16 ವರ್ಷದ ಹುಡುಗ ಯಾವ ಥರ ಫ್ಲೈಟ್ನ ಹಾರಿಸ್ತಿದ್ದಾನೆ. ಆರ್ತು ಯಾವ ಲೆವೆಲ್ಗೆ ಅರ್ತು ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ವಾವ್. ಹೆಚ್ಚಂತಂದ್ರೆ ನಮ್ಮ ಹೆಲಿಪ್ಯಾಡ್ ಅದು. ಹೌದೌದು, ನಿಜವಾಗ್ಲೂ ಹೋಮ್ ಪಾಯಿಂಟ್ ಅದು. ಓ, ನಾನು ಹೆಲಿಪ್ಯಾಡ್ ಅಂತ ಅನ್ಕೊಂಡೆ. GPS ಹಿಡ್ಕೊಂಡು ವಾಪಸ್ ಹೌದೌದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತಿದ್ದಾರೆ. ವಾವ್, ಲಕ್ಷ ಕೊಟ್ಟರು ಮೋಸ ಇಲ್ಲ. ಏನಕ್ಕಾವು ನಾನೊಂದ್ಸಲಿ ಹಾರಿಸ್ತೀನಿ. ಸ್ವಾತಿ ಅಕ್ಕ ಡ್ರೋನ್ ಬಿಡ್ತಾವ್ರೆ ಇವಾಗ ಫಸ್ಟ್ ಟೈಮ್ ಜೀವನದಲ್ಲಿ. ಅಕ್ಕ ಹೋಗ್ಬಿಟ್ಬರ್ತೀಯಾ? ಹೋಗ್ಬಿಟ್ ಬಾ. ಏ ಸೂಪರ್ ಗುರು, ಏನು ಬಟನ್ನೇ ಪ್ರೆಸ್ ಮಾಡಿಲ್ಲ, ಹಾಗೆ ಲ್ಯಾಂಡ್ ಆಗ್ತದೆ ನೋಡಿ ಸ್ನೇಹಿತರೆ. ಸೂಪರ್, ಎಷ್ಟು ನಿಧಾನಕ್ಕೆ ಲ್ಯಾಂಡ್ ಆಗ್ತಿದೆ ನೋಡಿ. ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಅಂತೂ ಇಂತೂ ಇದು ಡ್ರೋನ್ ತೊಗೊಂಬಿಟ್ಟಿದ್ಯಾ, ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಯ್ತು. ಖುಷಿ ಆಯ್ತಾ? ನಾನು ಕಷ್ಟಪಟ್ಟು ಅರ್ನ್ ಮಾಡಿರೋ ದುಡ್ಡಲ್ಲಿ ಸೆಲ್ಫ್ ಗಿಫ್ಟ್ ಅಂತ ತಗೊಂಡಿದ್ದೀನಿ. ಅಲ್ವಾ? ಖುಷಿ ಆಯ್ತು. ಓಕೆ, ಇದೇ ಥರ ಮುಂದೆ ಬೆಳೀತಾ ಇರಮ್ಮ. ಥ್ಯಾಂಕ್ ಯು ವೆರಿ ಮಚ್, ಬಂದಿದ್ದಕ್ಕೆ, ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಾನಂತೂ ಪೈಸಾ ಕೊಟ್ಟಿಲ್ಲ, ಓನ್ಲಿ ಆಶೀರ್ವಾದ ಅಷ್ಟೇ, ಏನಂತೀರಾ? ಅದಿದ್ರೆ ಸಾಕು, ಇಂಥವು 1000 ಬರ್ತವೆ. ಅಷ್ಟೇ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಣ್ರ ವೀಕ್ಷಕರೇ. ಥ್ಯಾಂಕ್ ಯು ಗೈಸ್. ಬಾಯ್. ಮಟ್ಟಿಗೆ ಬೆಳೆದಿದ್ಯಲ್ಲ, ಅಪ್ಪ ಅಮ್ಮನಿಗೆ ಇದಕ್ಕಿಂತ ಏನು ಬೇಕು ಹೇಳು. ಹೆಮ್ಮೆ ಪಡುವಂಥ ಮಗಳು ಹುಟ್ಟಿದ್ಯಾ. ₹1 ಕೂಡಿಸಿದೆ, ಯಾರ ಹತ್ರ ಏನು ಹಿಂಗೆ ಕೇಳಿಲ್ಲ. ಇವಾಗ ಕೊಡುವಂಥ ಕೈಯಾಗಿದೆಯಾ. ದೇವ್ರು ನೀನು ಒಳ್ಳೇದು ಮಾಡಲಿ. ಹಾರಿಸ್ತಾ ಇರೋ ಹಕ್ಕಿನ ಇನ್ಮೇಲಿಂದ